ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಬಾಳೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಭಾರತೀಯ ಜನತಾ ಪಕ್ಷದ ಬಾಳೂರು ಹೋಬಳಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬಾಳೂರು ಹೋಬಳಿ ಬಿಲ್ಲವ ಸಂಘದ ಹಾಲಿ ಅಧ್ಯಕ್ಷರು ಹಾಗೂ ಬಿಲ್ಲವ ಸಂಘದ ತಾಲೂಕು ಕೋರ್ ಕಮಿಟಿ ಸದಸ್ಯರು ಹಾಗೂ ಶ್ರೀ ಕಾಲನಾಥೇಶ್ವರ ದೇವಸ್ಥಾನ ಸಮಿತಿಯ ಸದಸ್ಯರು ಹಾಗೂ ವಿದ್ಯಾಗಣಪತಿ ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಸದಸ್ಯರು ಸತತವಾಗಿ 15 ವರ್ಷಗಳ ಕಾಲ ಬಿಜೆಪಿ ಕಾರ್ಯಕರ್ತರಾಗಿ ಜನಸ್ಪಂದಕರಾಗಿ ಕಾರ್ಯನಿರ್ವಹಿಸತಕ್ಕಂತಹ ಮನೋಜ್ ಕುಮಾರ್ ಜೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟ್ ಯುವರ್ ಪೊಲಿಟಿಷಿಯನ್ ಪರವಾಗಿ ಸ್ವಾಗತ. ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ. ಮನೋಜ್ ಕುಮಾರ್ ಜೆ ನನ್ನ ಹೆಸರು ಸರ್. ನಮ್ಮ ತಂದೆ ಹೆಸರು ಜಾರಪ್ಪ ಪೂಜಾರಿ, ತಾಯಿ ಶಾಂತ ಅಂತ. ನನ್ನ ಮಿಸ್ಸಸ್ ಹೆಸರು ಶ್ಯಾಮಲಾ, ಅವರು ಇಲ್ಲಿ ಸ್ಥಳೀಯ ಶಾಲೆಯಲ್ಲಿ ಟೀಚರ್ ಆಗಿದ್ದಾರೆ. ನನಗೆ 2 ಜನ ಮಕ್ಕಳು, ಹಾರ್ದಿಕ್ ಮತ್ತೆ ಅಸ್ಮಿತಾ ಅಂತ. ನಂದು ಶಾಲೆ ಬಂದ್ಬಿಟ್ಟು ನಾನು ಪ್ರೈಮರಿ ಎಲ್ಲ ಓದಿರೋದು ನಮ್ಮ ಬಾಳೂರು ಶಾಲೆಯಲ್ಲಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಾಳೂರು. ಅದರಂತೆ ನಾವು ಪ್ರೌಢಶಾಲೆ ಸರ್ಕಾರಿ ಅದೇ ಹಿರಿಯ ಪ್ರಾಥಮಿಕ ಶಾಲೆ ಬಾಳೂರು ನಂತರ ಲಕ್ಷ್ಮಣರಾವ್ ಗುರ್ಜರ್ ಹೈಸ್ಕೂಲ್ ಜಾವಳಿಯಲ್ಲಿ ಪ್ರೌಢಶಾಲೆ ಮುಗಿಸ್ಕೊಂಡು ಬಣ್ಕಲಲ್ಲಿ ಕಾಲೇಜ್ ಶಿಕ್ಷಣ ಮುಗಿಸಿದೆ ಸರ್. ತದನಂತರ ಟಿಪ್ಟೂರಿನ SSITಯಲ್ಲಿ ITI ಮುಗಿಸ್ಕೊಂಡು ಅಲ್ಲೇ ಕಂಪ್ಯೂಟರ್ ಪದವೀಧರ ಮಾಡಿಕೊಂಡು, ಆಮೇಲೆ ಸ್ಥಳೀಯವಾಗಿ ನಮ್ಮದು ಹಳ್ಳಿ ಆಗಿರೋದ್ರಿಂದ ಕೆಲಸ ಸ್ವಲ್ಪ ಕಷ್ಟ ಕಾಲ ಆಗಿರೋದ್ರಿಂದ ನಾವು ಮೂಲತಃ ಭಾಳ ಕಡು ಬಡತನದಿಂದ ಬಂದವರು. ಸೊ ಅಲ್ಲಿಂದ ನಾವು ಬ್ಯಾಂಗ್ಳೂರಲ್ಲಿ ಶೋ ಆಫ್ ಅಂತ ಒಂದು ಬ್ರಿಗೇಡ್ ರೋಡಲ್ಲಿ ಬಟ್ಟೆ ಶೋರೂಮ್ ಇತ್ತು. ಆ ಶೋರೂಮ್ ಅಲ್ಲಿ ನಾನು ಕೆಲಸಗಾರನಾಗಿ ಸೇರ್ಕೊಂಡೆ. ಒಂದಿನ ಅಲ್ಲಿ ನಮ್ಮ ಒಬ್ರು ಮ್ಯಾನೇಜರ್ ಸಲೀಂ ಸರ್ ಅಂತ ಒಬ್ರು ಮ್ಯಾನೇಜರ್ ಅಲ್ಲಿಗೆ ಬಂದು ನನ್ನ ನೋಡ್ಬಿಟ್ಟು ಲೈಫ್ ಸ್ಟೈಲ್ ಅನ್ನೋ ಒಂದು ಕಂಪ್ನಿಗೆ ಅಲ್ಲಿ ನಿರ್ವಾಣ ಡೈಮಂಡ್ಸ್ ಅನ್ನೋದಕ್ಕೆ ಟೀಮ್ ಲೀಡರ್ ಆಗಿ ಮಾಡಿದ್ರು. ಆದ ನಂತರ ಅದೇ ಡೈಮಂಡ್ ಜ್ಯುವೆಲ್ರಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸುಮಾರು ಒಂದು 12 ವರ್ಷ ಕೆಲಸ ಮಾಡಿ ನಮ್ಮ ಮಂಗಳೂರು ತನಕ ಬಂದು ಅಲ್ಲಿಂದ ಮತ್ತೆ ಮದುವೆ ಆದ್ಮೇಲೆ ಈಗ ಇಲ್ಲೇ ಸೆಟಲ್ಡ್ ಆಗಿದ್ದೀನಿ ಸರ್. ನಾನು ಕಳಿಸೋದು ಮಂಜಪ್ಪ ಪೂಜಾರಿ ಅಂತ ಮಗಳು ಶ್ಯಾಮಲಾ ಅಂತ, ಅವಳ ಕೊನೆಯ ಪುತ್ರ ನಾನು ಮದುವೆ ಆಗಿರೋದು. ಹಾಗೆ ಮತ್ತೆ ನಿಮ್ಮ ಮಕ್ಕಳು ಹಾರ್ದಿಕ್ ಅಂತ ಇಲ್ಲೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಾಟಕನಲ್ಲಿ ಓದ್ತಾ ಇದ್ದಾರೆ. ಮತ್ತೆ ಮಗಳು ನನ್ನ ಮಿಸ್ಸಸ್ ಜೊತೆನೆ ಅಂಗನವಾಡಿಗೆ ಹೋಗ್ತಾಳೆ. ಅವ್ರ ಮಿಸ್ಸಸ್ ಓಟಿ ಶಾಲೆ ಟೀಚರು, ಅವ್ರ ಜೊತೆನೆ ಹೋಗ್ತಾ ಇದ್ದಾಳೆ. ಈಗ 3ನೇ ವರ್ಷ ಅವಳಿಗೆ. ಹಾಗೆ ನೀವು 15 ವರ್ಷಗಳಿಂದ ಒಂದು ಸಮಾಜ ಸೇವೆ ಆಗಿರ್ಬೋದು, ಜನಸ್ಪಂದನೆ ಆಗಿರ್ಬೋದು, ಬಿಜೆಪಿ ಕಾರ್ಯಕರ್ತರು ಕೂಡ ಆಗಿದ್ರಿ, ಮತ್ತೆ ಸಂಘದಲ್ಲೂ ಕೂಡ ಇದ್ರಿ, ಬಜರಂಗ ದಳದಲ್ಲೂ ನೀವು ಕಾರ್ಯಕರ್ತರಾಗಿದ್ರಿ. ಓಕೆ, ಏ ಒಂದು ಜರ್ನಿ ಹೀಗೆ ಬಂದಿದ್ದು ಸಲ ಆ್ಯಕ್ಚುಲಿ ನಮಗೆ ಅವಾಗ ಏನು ಅಂದರೆ ನಮಗೆ ಒಂಥರ ದೇಶಾಭಿಮಾನ ಜಾಸ್ತಿ. ಅಂದರೆ ಏನಾದ್ರೂ ದೇಶಕ್ಕೋಸ್ಕರ ಅಲ್ಲ, ನಮ್ಮ ಒಂದು ಊರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋದೊಂದು ಭಾವನೆ ನನಗೆ ಚಿಕ್ಕಂದಿನಿಂದಲೂ. ಹಾಗೆ ನಮ್ಮ ಹಿರಿಯ ನಾಯಕರೆಲ್ಲ ತುಂಬ ಜನ ಇದ್ದರು, ಅವರ ಜೊತೆ ಯಾವಾಗಲೂ ಒಡನಾಟ. ಎಲೆಕ್ಷನ್ ಟೈಮಲ್ಲಿ ಆಮೇಲೆ ಸಂಘದ ಜೊತೆ ಇಲ್ಲಿ ನಮ್ಮ ಯಾವಾಗಲೂ ಶಾಖೆ ಮಾಡ್ಲಿಕ್ಕೆ ಬರ್ತಾ ಇದ್ರು, ಅವ್ರ ಜೊತೆ ಎಲ್ಲ ಸ್ವಲ್ಪ ಒಡನಾಟ, ಶಿಸ್ತು ಎಲ್ಲ ಮುಡ್ಕೊಂಡ್ಬಂತು. ಅದರಿಂದ ನೆಕ್ಸ್ಟ್ ರಾಜಕೀಯಕ್ಕೆ ನಮ್ಮನ್ನ ನೋಡಿ ಒಂದು ಸಲ ಒಂದು 10 ವರ್ಷದಿಂದ ನನ್ನ ಗ್ರಾಮ ಪಂಚಾಯತಿಗೆ ಇಲ್ಲಿ ನಿಲ್ಲಿಸಿದ್ರು ಬೈ ಮಿಸ್ಟೇಕ್. ಅವಾಗ ಅಷ್ಟು ನನ್ನ ಪರಿಚಿತ ಇರಲಿಲ್ಲ, ಬ್ಯಾಂಗ್ಳೂರಲ್ಲಿ ಇದ್ದಿದ್ದರಿಂದ ಸಡನ್ ಇಲ್ಲಿ ಬಂದು ಎಲೆಕ್ಷನ್ ಕಾಂಪೀಟ್ ಮಾಡೋದ್ರಿಂದ ಗೆಲ್ಲಿಗೆ ಸಾಧ್ಯ ಆಗಲಿಲ್ಲ. ಫಸ್ಟ್ ಟೈಮ್ ನಾನು ಪರಿಚಿತನಾದ. ನೆಕ್ಸ್ಟ್ ಮತ್ತೆ ನನಗೆ ಒಂದು ಅವಕಾಶ ಕೊಟ್ಟರು. ಮತ್ತು ಅವಕಾಶ ಕೊಟ್ಟಲ್ಲಿ ಅವಕಾಶ ಅಂದ್ರೆ ಸುಮಾರು ಅವರು 50 ವರ್ಷದಿಂದ ಸೋಲಿಲ್ಲದವರು, ಬಹಳ ಘಟಾನುಘಟಿ. ನಾವು ಫಸ್ಟ್ ಟೈಮ್ ಇಲ್ಲಿ ಬಂದಿರೋಂಥ ಗೆಲ್ಲಿಕ್ಕೆ ಒಂದು ಅವಕಾಶ ಆಯ್ತು. ಅವ್ರನ್ನ ಸೋಲ್ಸೋದೇ ದೊಡ್ಡ ವಿಷಯ ಇತ್ತು. ಈ ಜನಗಳ ಆಶೀರ್ವಾದದಿಂದ ಒಂದು ಗೆಲುವು ಬಂತು ಸರ್. ಹಾಗೆ ನೀವು ಬಾಳೂರು ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರಾಗಿ ಕೂಡ ಇದ್ದೀರಿ. ಓಕೆ, ಪಕ್ಷದಲ್ಲಿ ತಮಗೊಂದು ಜವಾಬ್ದಾರಿ ಇತ್ತು, ತಾವು ಪ್ರಧಾನ ಕಾರ್ಯದರ್ಶಿಗಳು ಕೂಡ, ಹೋಬಳಿ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದೀರಾ ಈಗ. ಓಕೆ, ಅದರಲ್ಲಿ ಒಂದು ಏನು ಜವಾಬ್ದಾರಿ? ಈಗ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಸರ್, ನಾವು ಎಲ್ಲ ಬೂತಿಗೂ ವಿಸಿಟ್ ಮಾಡ್ತಿದ್ದೀವಿ. ಆಮೇಲೆ ಸಂಘಟನೆ ಹೆಂಗ್ ಮಾಡೋದು, ಪಕ್ಷನ ಹೆಂಗ್ ಬಲಗೊಳಿಸ್ಬೇಕು ಅನ್ನೋದು ಅವಾಗ ಮೀಟಿಂಗ್ ಇರುತ್ತೆ. ನಮ್ಮ ಅಧ್ಯಕ್ಷರು ಇದ್ದಾರೆ, ಹೋಬಳಿ ಅಧ್ಯಕ್ಷರು ML ವಿಜೇಂದ್ರ ಅಂತ ಇದ್ದಾರೆ, ಅವ್ರ ಜೊತೆ ಗೂಡಿ ನಮ್ಮ ಜೊತೆ ಇನ್ನೊಬ್ರು ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅಂತ ಇದ್ದಾರೆ. ನಾವೆಲ್ಲ ಸೇರಿ ಎಲ್ಲಾ ಸಂದರ್ಭದಲ್ಲೂ ಈ ವೋಟರ್ ಲಿಸ್ಟ್ ಅಲ್ಲಿ ನಮ್ಮ ಯಾರ್ಯಾರನ್ನ ಸೇರಿಸ್ಬೇಕು ಅದನ್ನೆಲ್ಲ ಸೇರಿಸೋದಾಗ್ಲಿ, ಆಮೇಲೆ ಏನು ಚುನಾವಣೆಗೆ ಮತ್ತೆ ಪಕ್ಷಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಜವಾಬ್ದಾರಿನ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಡಾಟ ಎಲ್ಲ ನೋಡಿ ನಮ್ಗೊಂದು ಗ್ರಾಮ ಪಂಚಾಯತಿಗೆ ಅವಕಾಶ ಮಾಡಿಕೊಟ್ರು. ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಂದು 3 ವರ್ಷ ಆಯ್ತು. ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರಿಗೋಸ್ಕರ ನಿಮ್ಮ ಒಂದು
ಕ್ಷೇತ್ರಕ್ಕೆ ಏನ್ ಮಾಡ್ಕೊಟ್ಟಿದ್ದೀರಾ? ಸರ್ ಆಕ್ಚುಲಿ ನಮಗೆ ಫಸ್ಟ್ ನಮ್ದ ಒಂದು ಕಾನ್ಸೆಪ್ಟ್ ಇದ್ದಿದೆ ಅದೇ, ನೀರು ಫಸ್ಟ್, ಆಮೇಲೆ ನಮ್ಮಲ್ಲಿ ಒಂದು ಶಾಲೆ ಚೆನ್ನಾಗಾಗ್ಬೇಕು, ಆಮೇಲೆ ನಮ್ಮಲ್ಲಿ ಬಹಳ ವರ್ಷದಿಂದ ಸ್ಮಶಾನ ಇರಲಿಲ್ಲ. ಇದೇ ಸ್ಮಶಾನ ಇದೆ, ಆ ಸ್ಮಶಾನಕ್ಕೆ ಹೋಗುವ ರೋಡಿನ ವ್ಯವಸ್ಥೆ ಇರಲಿಲ್ಲ. ನನಗೊಂದು ಚಿಕ್ಕ ಅನುಭವ ಆಗಿತ್ತು. ನಮ್ಮ ತಂದೆ ತಾಯಿ ತೀರ್ಕೊಂಡಾಗ ನಮಗೆ ಜಾಗ ಇಲ್ಲ, ಖಾಲಿ ಒಂದು ಮನೆ ಅಷ್ಟೇ ಜಾಗ ಇರೋದು. ನಮ್ಮ ತಾಯಿನ ಸ್ಮಶಾನಕ್ಕೆ, ನಮ್ಮ ತಂದೆ ತಾಯಿನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಬಹಳ ಕಾಲ್ದಾರಿ, ಬಹಳ ಕಷ್ಟಪಟ್ಟು ತಗೊಂಡೋಗಿದ್ದಲ್ಲಿ. ಅಲ್ಲಿ ಆ ವ್ಯವಸ್ಥೆ ಇರಲಿಲ್ಲ. ಅದನ್ನ ನೋಡಿ ನಾನು ಯೋಚನೆ ಮಾಡಿದ್ದೆ, ಯಾವತ್ತಾದ್ರೂ ನಾನೊಂದು ಗ್ರಾಮ ಪಂಚಾಯತಿಯಲ್ಲಿ ನಿಂತು ಏನಾದ್ರೂ ಗೆದ್ರೆ ಫಸ್ಟ್ ಇಲ್ಲಿಗೆ ಒಂದು ರಸ್ತೆ ಮಾಡಬೇಕು, ಈ ವ್ಯವಸ್ಥೆನ ಸುಧಾರಿಸಬೇಕು ಅನ್ನೋದೊಂದು ಆಸೆ ಇತ್ತು. ಭಗವಂತನ ಕೃಪೆ, ಜನಗಳ ಆಶೀರ್ವಾದದಿಂದ ಗೆದ್ದು ಬಂದು ಫಸ್ಟ್ ಟೈಮ್ ಅಲ್ಲಿ ಅಲ್ಲಿಗೆ ರೋಡಿನ ವ್ಯವಸ್ಥೆ ಮಾಡಿದೆ. ಈಗ ಅಲ್ಲಿಗೆ ಸಮತಟ್ಟು ಮಾಡಿ ಅಲ್ಲಿ ಒಂದು ಬಹಳ ಸುಸಜ್ಜಿತವಾದ ಸ್ಮಶಾನನ ನಿರ್ಮಾಣ ಮಾಡ್ಲಿಕ್ಕೆ ಅಡಿಗಲ್ಲಿ ಹಾಕಿದ್ದೀವಿ. ಅದೇ ರೀತಿ ಶಾಲೆದು ಒಂದು ಬಹಳ ಕನಸಿತ್ತು ನಂಗೆ, ವಾಟಕನ್ ಸ್ಕೂಲ್ನ ಬಹಳ ಚೆನ್ನಾಗಿ ಮಾಡ್ಬೇಕನ್ನೋ ಒಂದು ಆಸೆ ಇತ್ತು. ಅದೇ ರೀತಿ ನಾನು ಅದನ್ನ ಹೇಳಿದ್ರೆ ಗೊತ್ತಾಗಲ್ಲ, ಬಹುಶಃ ಅದನ್ನ ಶಾಲೆನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದೀನಿ ಅನ್ನೋ ನನ್ನ ಅನಿಸಿಕೆ. ಬಹಳ ಚೆನ್ನಾಗಿ ಮಾಡಿದೀವಿ. ಅದೇ ರೀತಿ ಆಮೇಲೆ ನೀರು ನಮಗೆ ಮೇಲೆ ಗುಡ್ಡದಿಂದ ಅಂದ್ರೆ 24 ಗಂಟೆನೂ ನೀರು ಬರುತ್ತೆ. ಆದ್ರೆ ಅಲ್ಲಲ್ಲಿ ಒಡೆದೋಗಿ ಪೈಪ್ ಡ್ಯಾಮೇಜ್ ಆಗಿ ಕೆಲವು ಟೈಮ್ ನೀರು ಬರ್ದಾಗ ನಿತ್ತ ನೀರು ಅದ್ರ ಒಳಗೆ ಹೋಗ್ತಾ ಇತ್ತು. ಒಳಗೋಗಿ ಆ ನೆಕ್ಸ್ಟ್ ಏನಾದ್ರು ನೀರು ಕಟ್ಕೊಂಡ್ ಬಂದಾಗ ಆ ನೀರು ನಮಗೆ ಮತ್ತೆ ಬರ್ತಾ ಇತ್ತು. ಅದೆಲ್ಲ ನನಗೆ ನೋಡಿ ಸ್ವಲ್ಪ ಬಹಳ ಸಮಸ್ಯೆ ಅನಿಸ್ತಿತ್ತು. ಅದೇ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಏನ್ ಮಾಡಿದ್ದಾರೆ, ಅದನ್ನ ಜಲ್ ಜೀವನ್ ಮಿಷನ್, ದೇಶದ ಭವ್ಯ ಪ್ರಧಾನಮಂತ್ರಿಗಳಂತೀನಿ, ಯಾಕಂದ್ರೆ ಆ ಒಂದು ಬಹಳ ಕಾನ್ಸೆಪ್ಟ್ ಕೊಟ್ರು ನಮಗೆ. ಮನೆ ಮನೆಗೂ ನಲ್ಲಿ ಕಾರ್ಯಕ್ರಮನ ಕೊಟ್ರು. ಅದು ಫಸ್ಟ್ ಟೈಮ್ ನಾನು ಖುದ್ದಾಗಿ ನಮ್ಮ ಯಾರು ಇಲ್ಲಿ ಕಾಂಟ್ರಾಕ್ಟರ್ದಾರರು ಇದ್ರು, ಅವರು ನನ್ನ 1 ತಿಂಗಳು ನೀವೇ ನಿಂತ್ಕೊಳ್ಳಪ್ಪ, ನಾನು ಬರಲ್ಲ ನಿಮ್ಮ ಏರಿಯಾಕ್ಕೆ, ನಿಂಗೆ ಹೆಂಗ್ ಬೇಕು ಹಂಗ್ ಮಾಡಿಸು ಅಂದ್ರು. ನಿಜವಾಗ್ಲೂ ಅಂತ ಕಾಂಟ್ರಾಕ್ಟ್ ಸಿಗಲ್ಲ. ಸತತ 1 ತಿಂಗಳು ಕಾಲ ನಮಗೆ ಆ ಗುಡ್ಡದಿಂದ ಪ್ರತಿ ಮನೆಗೂ ನಮಗೆ ಯಾವ ರೀತಿ ಬೇಕು, ಆ ಮನೆಯವ್ರಿಗೆ ಯಾವ ರೀತಿ ಬೇಕು ಅನ್ನೋದನ್ನ ಪ್ರತಿ ಮನೆಗೂ ನಲ್ಲಿ ಜೋಡಿಸಿ, ಭವಿಷ್ಯ ನಮ್ಗೆ ಒಂದು ಲಾಸ್ಟ್ 1 ತಿಂಗಳು ಕಷ್ಟ ಆಗುತ್ತೆ ನೀರಿಗೆ, ಮೇ ಟೈಮ್ ಅಲ್ಲಿ ಕಷ್ಟ. ಹೋದ ವರ್ಷ ಆ ಕಷ್ಟ ಬರ್ಲಿಲ್ಲ, ಕಾರಣ ಈ ಜಲ್ ಜೀವನಿಂದ. ಆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಂದ ಇವತ್ತು ಎಲ್ಲಾ ಮನೆಗೂ ನೀರಿನ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಬಾಳೂರು ದರ್ಬಾರ್ಪೇಟೆಯಲ್ಲಿ. ಇನ್ನೊಂದು ನಮ್ ಕ್ಷೇತ್ರ ಬಾಳೂರು ಎಸ್ಟೇಟ್ ಅಲ್ಲೂ ಅದೇ ಸಮಸ್ಯೆ ಇತ್ತು. ಕೆರೆ ನೀರು ಸ್ಟೋರೇಜ್ ಕುಡಿತಾ ಇದ್ರು. ಅದಕ್ಕೂ ಸಹ ಈಗ 80% ಅಲ್ಲಿ ಕೆಲಸ ಮುಗ್ದಿದೆ. ಅದನ್ನು ಸಹ ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಮುಗ್ದೋಗುತ್ತೆ. ಅಲ್ಲೂ ಸಹ ಒಂದು ಒಳ್ಳೆ ನೀರಿನ ವ್ಯವಸ್ಥೆ ಆಗುತ್ತೆ. ಕಲ್ಲೇಕಿ ಅಂತ ಇನ್ನೊಂದು ನಮ್ಗೆ ಕ್ಷೇತ್ರ ಸೇರುತ್ತೆ, ಅಲ್ಲಿ ಈಗ ನೆಕ್ಸ್ಟ್ ವೀಕ್ ಇಂದ ಈ ಕಾರ್ಯ ಸ್ಟಾರ್ಟ್ ಮಾಡ್ತಾ ಇದೀವಿ, ಜಲ್ ಜೀವನ್. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ರಸ್ತೆಗಳಿಗೋಸ್ಕರ ಏನೋ ಒಂದು ಸೌಲಭ್ಯ ಕೊಟ್ಟಿದ್ದೀರಾ? ಅಂದ್ರೆ ತಮ್ಮ ಕಡೆನೂ ಆಗಿರ್ಬೋದು, ನಿಮ್ಮ ಮಾಜಿ ಶಾಸಕರು ಕಡೆಯಿಂದನೂ ಆಗಿರ್ಬೋದು. ಸರ್ ನಮ್ಗೆ ಒಂದು ರಸ್ತೆ, ಇನ್ನೊಂದು ಇಲ್ಲಿ ಸುಶೀಲಾ ಮೋಟಾಚಾರರು ಮತ್ತೆ ಒಂದು 4-5 ಮನೆ ಹಮ್ಮು ಸುಂದರ ಅನ್ನೋರಿಗೆ ಬಹಳ ಒಂದು 50 ವರ್ಷದಿಂದ ಹೋಗೋ ರಸ್ತೆ ಇರಲಿಲ್ಲ, ಕಾಲು ದಾರಿಯಲ್ಲಿ ಓಡಾಡ್ತಿದ್ವು. ಆ ಒಂದು ರಸ್ತೆನ ನಾವು ನರೇಗಾದಿಂದ ಮಾಡಿದ್ವಿ. ನರೇಗಾದಿಂದ ರಸ್ತೆಯನ್ನು ಮಾಡಿ ಅಂದ್ರೆ ಮಣ್ಣಿನ ರಸ್ತೆ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಸುಸಜ್ಜಿತವಾದ ಕಾಂಕ್ರೀಟ್ ರಸ್ತೆ ಮಾಡುವಂತ ವ್ಯವಸ್ಥೆ ಇದೆ. ನಮ್ಮ MLA ಒಂದು ಅನುದಾನ ನೀಡೋ ಟೈಮಲ್ಲಿ ಎಲೆಕ್ಷನ್ ಬಂತು, ಅದು ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಆ ರಸ್ತೆನೂ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಾಗೆ ಕಲ್ಲಿಕ್ಕಿ ಹಳ್ಳಿಗೆ ಹೋಗುವಂತ ರಸ್ತೆ ಸಹ ಬಹಳ ಕಿರಿದಾಗಿತ್ತು. ನಾವು ಗ್ರಾಮ ಪಂಚಾಯತಿಯಿಂದ ಗೆದ್ದು ಕೂಡಲೇ ಆ ರಸ್ತೆ ಸುಮಾರು ಒಂದು 3 ಕಿಲೋಮೀಟರ್ ಅಷ್ಟು ಒಂದು ಎಸ್ಟೇಟಿನ ಹಿಡಿತದಲ್ಲಿದೆ. ನಿಜವಾಗ್ಲೂ ಅಂತ ಹೃದಯವಂತ ಸೌಕರ್ಯ ಸಿಗಲ್ಲ ಅನ್ಸುತ್ತೆ. ಯಾಕಂದ್ರೆ ನಾವು ಕೇಳಿದ ಕೂಡಲೇ ನಾವು ಮತ್ತೆ ಕಲ್ಲೇಕಿ ಗ್ರಾಮಸ್ಥರು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಈ ರೋಡ್ ಸ್ವಲ್ಪ ಅಗಲ ಮಾಡ್ಬೇಕು, ನಮಗೆ ನೀವು ಸ್ವಲ್ಪ ಜಾಗ ಕೊಡ್ಬೇಕು ಅಂತ. ಅವ್ರೆ ನಿಜವಾಗ್ಲೂ ಇಂಥ ಸಂದರ್ಭದಲ್ಲಿ ಅವ್ರ ಹೆಸರು ನಾನು ನೆನಪು ಮಾಡ್ಕೊಳ್ತೀನಿ, ಸದಾಶಿವರಾವ್ ಅಂತ ಸರ್, ಅನಿವೆಲ್ ಎಸ್ಟೇಟ್ ಮಾಲೀಕರು. ಅನಿವೆಲ್ ಎಸ್ಟೇಟ್ ನ ಮಾಲೀಕರು ಸುಮಾರು 4 ಕಿಲೋಮೀಟರ್ ಕಲ್ಲಿನ ಕಟ್ಟಡ ಕಟ್ಟಿದ್ರು. ಆ ತಡೆಗೋಡೆ ಅವ್ರದ್ದು ಜರಿಯದಂತ, ಅದನ್ನ ತೇವು ಮಾಡಿ ರಸ್ತೆ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ರು. ಸುಮಾರು ಈ ಬೆಳೆ ಬಂದಂತ ಕಾಫಿ ಗಿಡಗಳನ್ನು ಕಡ್ದು ಒಂದು ರಸ್ತೆ, ಒಂದು ಏನು 6 ಅಡಿ 7 ಅಡಿ ಇದ್ದಿದ್ದ ರಸ್ತೆ 12 ಅಡಿ ಅಗಲ ಆಯ್ತು. 12 ಅಡಿ ಅಂದ್ರೆ ಒಂದು 3 ಕಿಲೋಮೀಟರ್ ಅಷ್ಟು ಮಾಡಿಕೊಟ್ರು. ಆ ಒಂದು ಅವರ ಹೆಲ್ಪಿಂಗ್ ನಿಜವಾಗ್ಲೂ ನಮ್ಮ ಈ ಕಲ್ಲೇಕಿ ಹಳ್ಳಿಯವರು ಜನಗಳನ್ನು ನಾವು ನಿಜವಾಗ್ಲೂ ಮರೆಯೋಂಗಿಲ್ಲ. ಇಲ್ಲ, ಅದ್ರ ಜೊತೆಗೆ ನೀವು ಗ್ರಾಮಸ್ಥರ ಜೊತೆಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿನವರು ಏನ್ ಧನ್ಯವಾದ ಹೇಳಿದಾರೆ, ಹಾಗೆ ನಾವು ಮಾಧ್ಯಮದವರು ಸಹಿತ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳಲೇಬೇಕು ಸರ್. ಯಾಕಂದ್ರೆ ಅವರೊಂದು ಬಹಳ ಮೃತ್ಯುಜಿ ಇರುವಂತ ಇವರು. ಅದಾದ ನಂತರ ನಮ್ಮ ಶಾಸಕರ ಅನುದಾನದಲ್ಲಿ ಸುಮಾರು 2-3 ರೀಚ್ ಆಯ್ತು ಸರ್. ಒಂದು 300 ಮೀಟರ್ ಕಾಂಕ್ರೀಟ್ ರಸ್ತೆ ಆಯ್ತು ಅದೇ ರೋಡ್ಗೆ. ನಾವು ಏನು ಅದನ್ನ ಜಲ್ಲಿ ರಸ್ತೆಯಾಗಿ ಪರಿವರ್ತನೆ ಮಾಡಿದ್ವು. ಆನಂತರ ಒಂದು 200 ಮೀಟರ್ ಟೋಟಲ್ ಈಗ ಕಳ್ಳಿಕ್ಕೆ ಹಳ್ಳಿವರೆಗೆ ಒಂದು ಬಹಳ ಸುಂದರವಾದ ಸಿಮೆಂಟ್ ರೋಡ್ ಆಗಿದೆ. ಇನ್ನೊಂದು 100 ಮೀಟರ್ ಬಾಕಿ ಇದೆ. ಅದಾದ್ರೆ ಕಂಪ್ಲೀಟ್ ಇಲ್ಲಿಂದ ಕಲ್ಲೇಕಿ ಹಳ್ಳಿವರೆಗೆ ಏನು ಹೋಗುತ್ತೆ
ಆ ರಸ್ತೆ ಬಹಳ ಚೆನ್ನಾಗಾಗಿ ಮೂಲಸೌಕರ್ಯದಲ್ಲಿ ಅದು ಒಂದು ಆಗಿದೆ ಸರ್, ಬಹಳ ಆಗಿದೆ. ಆಮೇಲೆ ಇಲ್ಲಿ ನಮ್ಮಲ್ಲಿ ಲಾಸ್ಟ್ ಟೈಮ್ ಫ್ಲಡ್ ಆದಾಗ 2019ರಲ್ಲಿ ಫ್ಲಡ್ ಆಗಿತ್ತು. ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಏನೇನು ನಮ್ಮ ಕಡೆಯಿಂದ ಸಮಾಜ ಸೇವಕರು ಬ್ಯಾಂಗ್ಳೂರಿಂದ ಎಲ್ಲ ತುಂಬ ಈ ಏನು ದಿನನಿತ್ಯಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಕಳಿಸ್ಕೊಟ್ಟಿದ್ದು, ಪ್ರತಿ ಮನೆಗೂ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದು ಆ ಟೈಮಲ್ಲಿ. ಆ ವಿಶ್ವಾಸದಿಂದ ಈ ದಿನ ನಾನು ಗೆಲ್ಲಿಕ್ಕೆ ನನಗೆ ಅದೊಂದು ಅಡಿಗಲ್ಲ ಆಯ್ತು. ಫ್ಲಡ್ ಬಂದ ಟೈಮಲ್ಲಿ. ಅದಾದ್ಮೇಲೆ ಹೋದ ವರ್ಷನೂ ಸ್ವಲ್ಪ ಮಳೆಯಲ್ಲಿ ನಮ್ಮಲ್ಲಿ ಒಂದು ಕೆಳಗಡೆ 5 ಮನೆ ಕುಸಿತವಾಗಿತ್ತು. ಆ ಮನೆ ಶಾಸಕರು ಮತ್ತೆ ತಹಸೀಲ್ದಾರ್ ಎಲ್ಲ ಭೇಟಿ ನೀಡಿ ಆ 5 ಮನೆಗಳಿಗೂ ಸಹ ಹೊಸದಾಗಿ ಮನೆ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇವಾಗ 5 ಮನೆಯನ್ನು ಜೀರ್ಣೋದ್ಧಾರ ಆಗಿದೆ. ಖುದ್ದಾಗಿ ನಿಂತು ಮಾಡಿಸಿ ಆ ಮನೆಯವರು ಬಹಳ ಖುಷಿಯಾಗಿದ್ದಾರೆ. ಆಮೇಲೆ ಸುಮಾರು ನಾನು ಒಂದು 67 ಮನೆಗಳಿಗೆ ನಮ್ಮ ಏನು ಕೇಂದ್ರ ಸರ್ಕಾರದಿಂದ ಬಂದಂತ ಉಜ್ವಲ ಯೋಜನೆಯಿಂದ ಡೈರೆಕ್ಟ್ ಆಗಿ ಗ್ಯಾಸ್ ಅನ್ನು ಕೊಡಿಸುವಂತ ವ್ಯವಸ್ಥೆನ ಪ್ರಾಮಾಣಿಕವಾಗಿ ಮಾಡಿದ್ವಿ. ಈಗ 17 ಹೆಸರನ್ನು ಈಗ ಮತ್ತೆ ನಾನು ಕಳ್ಸಿಕೊಟ್ಟಿದ್ದೀನಿ. ಇದಕ್ಕೆಲ್ಲ ಈ ಎಲ್ಲ ಕಾರ್ಯ ಮಾಡ್ಲಿಕ್ಕೆ ನಮ್ಮ ಊರಿನ ಗ್ರಾಮಸ್ಥರ ಕಾರಣಕರ್ತರು. ನಿಜವಾಗ್ಲೂ ಈ ದಿನ ಈ ಸ್ಥಾನದಲ್ಲಿ ಕೂತಿದ್ದೀನಿ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದ್ರು ಸಾಲಲ್ಲ. ಈಗ ಒಂದು ನನ್ನನ್ನು ಇವತ್ತು ಏನಾದ್ರು ಗುರುತಿಸ್ತಿದ್ದಾರೆ ಅಂದ್ರೆ ಈ ಊರಿನ ಗ್ರಾಮಸ್ಥರಿಂದಾನೇ ಗುರುತಿಗೆ ಕಾರಣ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಸ್ವಚ್ಛತೆಗೋಸ್ಕರ ಏನು ಸೌಲಭ್ಯ ಕೊಟ್ಟಿದ್ದೀರಾ ಸರ್? ನಾವು ಅದನ್ನು ನಮ್ದು ಒಳ್ಳೆ ಇದು ಕಾನ್ಸೆಪ್ಟ್ ಇತ್ತು. ಏನು ಸ್ವಚ್ಛತೆಗೋಸ್ಕರ ನಾವು ಇಲ್ಲೊಂದು 6 ಕಸದ ತೊಟ್ಟಿನ ಆ ಏರಿಯಾದಲ್ಲಿ ಇಟ್ಟಿದೀವಿ ನಾವು. ಅದನ್ನ ಫಿಲ್ ಆದ ಕೂಡಲೇ ಮ್ಯಾಕ್ಸಿಮಮ್ ರಾತ್ರಿ ಹೊತ್ತು ನಾವು ಅದರಲ್ಲಿ ಯಾವುದನ್ನ ಬೇರ್ಪಡಿಸಿ ಮಾಡ್ಬೋದು ಅದನ್ನ ಬೇರ್ಪಡಿಸ್ತಾ ಇದೀವಿ. ಇಲ್ಲ ಅಂದ್ರೆ ನಾವು ಅದಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಕಸನ ಡಂಪ್ ಮಾಡ್ತಾ ಇದೀವಿ. ಡಂಪ್ ಮಾಡಿ ಶುಚಿತ್ವಕ್ಕೆ ಮತ್ತೆ ನಾವು ಪ್ರತಿ ಒಂದು 2 ತಿಂಗಳಿಗೊಮ್ಮೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಸ್ವಚ್ಛತೆ ಮಾಡ್ತೀವಿ. ವರ್ಷಕ್ಕೊಂದ್ಸಲ ಗ್ರಾಮ ಪಂಚಾಯತಿ ವತಿಯಿಂದ ಗಾಂಧಿ ಜಯಂತಿಯ ದಿನಾಚರಣೆ ಎಂದು ಕಂಪ್ಲೀಟ್ ಏನು ನಮ್ಮ ಗ್ರಾಮ ಇದೆ ಏನು ಅಂದ್ರೆ ಸ್ವಲ್ಪ ಟೂರಿಸ್ಟ್ ಏರಿಯಾ ಆಗಿರೋದ್ರಿಂದ ಈ ಪ್ಲಾಸ್ಟಿಕ್ ಬಾಟ್ಲು ಇದೆಲ್ಲ ಜಾಸ್ತಿ ಬೀಳ್ತದೆ. ನಂದೊಂದು ವಿನಮ್ರ ಪ್ರಾರ್ಥನೆ ಯಾರ ಹತ್ರ, ನಮ್ಮ ಈ ಹೊರಗಡೆಯಿಂದ ಬಂದಂತ ಪ್ರವಾಸಿಗರಿಗೆ, ಸರ್ ಶುಚಿತ್ವಕ್ಕೋಸ್ಕರ ನೀವು ಬಹಳಷ್ಟು ಪ್ರಯತ್ನ ಪಡ್ತೀರಿ, ಬಟ್ ನೀವು ಇಲ್ಲಿ ಓಡಾಡೋ ಟೈಮಲ್ಲಿ ಒಂದು ಗಾಡಿ ನಿಲ್ಸಿರ್ತೀರಾ, ಅಲ್ಲೇ ನೀವು ಕುಡ್ದು ನೀರಿನ ಬಾಟ್ಲು ಆ ಲೇಸ್ ಚಿಪ್ಸ್ ಪ್ಲಾಸ್ಟಿಕ್ ಎಲ್ಲ ಹಾಕಿ ಹೋಗ್ತೀರಾ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಯಾರು ಈ ಪಶುಗಳನ್ನ ಸಾಕ್ತಾ ಇಲ್ಲ. ಆದ್ರೆ ಅದೇನಾಗ್ತಿದೆ ಅಂದ್ರೆ ಕೆಲವೊಮ್ಮೆ ಅದ್ರಲ್ಲಿ ಆಹಾರ ಇದ್ದಾಗ ಅದನ್ನೇ ಪ್ಲಾಸ್ಟಿಕ್ ನೇ ತಿಂತಾ ಇದೆ. ನಾನು ಕಣ್ಣಾರೆ ಕಂಡಿದ್ದೀನಿ ತುಂಬಾ. ದಯವಿಟ್ಟು ಆಗ ಮಾಡ್ಬೇಡಿ. ಏನಾದ್ರು ಒಂದ್ ಕಡೆ ನಾವು ಅಲ್ಲಲ್ಲಿ ಕಸದ ಬಿಟ್ಟು ನಮ್ ಗ್ರಾಮ ಪಂಚಾಯತಿ ಅಂತಲ್ಲ, ಇಲ್ಲಿಂದ ಮ್ಯಾಕ್ಸಿಮಮ್ ನೀವು ಹೊರನಾಡಿಗೆ ಹೋಗೋ ತನಕನು ಎಲ್ಲಾ ಗ್ರಾಮ ಪಂಚಾಯತಿಯವರು ಅಲ್ಲಲ್ಲಿ ರಸ್ತೆ ಉದ್ದಕ್ಕೂ ಕಸದ ಬುಟ್ಟಿಯನ್ನು ಇಟ್ಟಿದ್ದಾರೆ. ದಯವಿಟ್ಟು ಒಂದ್ 2 ನಿಮಿಷ ನಿಮಗೆ ಲೇಟ್ ಆಗ್ಬೋದು, ಒಂದು ದೊಡ್ಡ ಪ್ರಯತ್ನ ಮಾಡಿ ನೀವು ಆ ಕಸದ ಬುಟ್ಟಿಗೆ ಹಾಕಿದ್ರೆ ಒಂದು ಪರಿಸರನೂ ಒಳ್ಳೇದಾಗುತ್ತೆ ಅನ್ನೋದು ನನ್ನೊಂದು ವಿನಂತಿ. ತುಂಬಾ ಒಳ್ಳೆ ಒಂದು ವಿಷಯ ಹೇಳಿದಿರಿ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಸದಸ್ಯರು ಹೇಗಿದ್ದೀರಾ? ನಾವು 6 ಜನ ಸದಸ್ಯರಿದ್ದೀವಿ. ಅದರಲ್ಲಿ 4 ಜನ ನಾವು ಬಿಜೆಪಿ ಬೆಂಬಲಿತ ಸದಸ್ಯರುಗಳಿದ್ದೀವಿ, 2 ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರುಗಳಿದ್ದೀವಿ. ಆದ್ರೆ ಇಲ್ಲಿವರೆಗೂ ನಾವು ಅವರು ನಮ್ಮಲ್ಲಿ ಪಕ್ಷ ಭೇದ ಬರಲಿಲ್ಲ. 6 ಜನನು ಬಹಳ ನಮ್ಮ ಕೈಯಲ್ಲಿ ಏನಾಗ್ತಿದೆ ಆ ಕೆಲಸಗಳನ್ನು ಮಾಡ್ತಾ ಇದೀವಿ. ಅವರು ಸಹ ಅಷ್ಟೇ, ನಮ್ಗೆ ಯಾವುದೇ ರೀತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೂ ಅಡಚಣೆ ಬಂದಿಲ್ಲ. ಒಳ್ಳೆ ಕೆಲಸ ಕಾರ್ಯಗಳಿಗೂ ಅವರು ತುಂಬಾ ಬೆಂಬಲ ಕೊಟ್ಟಿದ್ದಾರೆ. ಆ 6 ಜನ ನಾವು ಹೊಂದಾಣಿಕೆ ಇರೋದ್ರಿಂದ ಪ್ರವೇಶ ತಾಲೂಕಲ್ಲಿ ಒಂದು ಅತ್ಯುತ್ತಮ ಕೆಲಸದ ಗ್ರಾಮ ಪಂಚಾಯತಿ ಅಂತ ಹೆಸರು ಗಳಿಸ್ತಾ ಇದ್ದೀವಿ, ಇವರೆಲ್ಲ ಸಹಕಾರದಿಂದಾನೆ. ಹಾಗೆ PDO ಆಗಿರ್ಬೋದು ಮತ್ತೆ ಸೆಕ್ರೆಟರಿ ಆಗಿರ್ಬೋದು ನಿಮ್ಮ ಗ್ರಾಮ ಸರ್, ಹಿಂದೆ ನಮ್ಮಲ್ಲಿ ಒಬ್ರು ಬಹಳ ಒಂದು ದೇಶದ ಸೇವೆ ಮಾಡಿ ಬಂದಂತ ವಿಶ್ವನಾಥ್ ಸರ್ PDO ಆಗಿದ್ರು. ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನ್ಕರೆಕ್ಟ್, 1 ರೂಪಾಯಿ ಆಸೆ ಇಲ್ಲ ಅವ್ರಿಗೆ. ಎಂತ ತುರ್ತು ಸಂದರ್ಭದಲ್ಲೂ ಮನೆಗೆ ಹೋಗುವಂತದ್ದಾಗ್ಲಿ ಎಂತ ಕೆಲಸ ಇದ್ರು ಇಲ್ಲ ಅಂತಿರ್ಲಿಲ್ಲ. ಒಂದು ಬಹಳ ಅಧಿಕಾರಿ ಸರ್, ಅಂತವ್ರನ್ನ ನನ್ನ ಜೀವನದಲ್ಲಿ ನಾನು ನೋಡ್ಲಿಲ್ಲ. ನಮ್ಮ ಆದ 1.5 ವರ್ಷದಲ್ಲಿ ಅವರಿಗೆ ಒಂದು ಬೇರೆ ಕಡೆ ವರ್ಗಾವಣೆ ಆಯ್ತು. ನಮ್ದು ದುರಾದೃಷ್ಟ ಅಂತ. ಅವ್ರ ಜೊತೆ ನಾವು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅದೃಷ್ಟ ಇರ್ಲಿಲ್ಲ ಅನ್ಕೊಂತೀವಿ, ಬಟ್ ಬಹಳ ಒಳ್ಳೆ ಕಾರ್ಯ ಮಾಡ್ತಾ ಇದ್ರು ಸರ್. ಅವ್ರ ತದನಂತರ ರಾಮಾಂಜನೇಯ ಅಂತ ನಮಗೆ ಒಂದು ಸೆಕ್ರೆಟರಿ ಆಗಿ ಬಂದಿದ್ದಾರೆ. ಅವ್ರೀಗ ಅವ್ರನ್ನೇ PDO ಇನ್ಚಾರ್ಜ್ ಮಾಡಿದ್ದಾರೆ. ಅವರು ಸಹ ಒಳ್ಳೆ ಸಪೋರ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಆಗ್ತಾ ಇದೆ ಸರ್. ಟೋಟಲಿ ಒಂದು ಕ್ಲೀನ್ ಹ್ಯಾಂಡ್ ಆಗ್ತಾ ಇದೆ. ಹಾಗೆ ನಿಮ್ಮ ಒಂದು ಎಲ್ಲ ಗ್ರಾಮ ಪಂಚಾಯತ್ ಎಷ್ಟು ಶಾಲೆಗಳು ಬರುತ್ತೆ ಮತ್ತೆ ಅಂಗನವಾಡಿಗಳು ಬರುತ್ತೆ? ನಮ್ಮ ಒಟ್ಟು ಸೌಲಭ್ಯ ಹೇಗಿದೆ? ಈಗ ನಮ್ಮಲ್ಲಿ ಒಂದು 3 ಶಾಲೆ ಬರುತ್ತೆ ಸರ್. ಅದರಲ್ಲಿ 1 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ 2 ಕಿರಿಯ ಪ್ರಾಥಮಿಕ ಶಾಲೆ ಬರುತ್ತೆ. ಅಂಗನವಾಡಿಗಳು ಬಂದ್ಬಿಟ್ಟು 5 ಬರ್ತದೆ. ಈಗ ನಮ್ಮಲ್ಲಿ ನಮ್ಗೆ 2 ಭಾಗ, ಆ ಕಡೆ ಬಾಳೂರು ಭಾಗ 1, ಬಾಳೂರು 2 ಅಂತ ಬರ್ತದೆ. ನಮ್ ಭಾಗ ಬಂದ್ಬಿಟ್ಟು ಬಾಳೂರು, ಈ ದರ್ಬಾರ್ಪೇಟೆ, ಕಲ್ಲಿಕ್ಕಿ, ಹನಿವೇಲ್, ಬಾಳೂರು ಎಸ್ಟೇಟು, ಗುಡ್ನಳ್ಳಿ ಅಂತ ಭಾಗ ಬರ್ತದೆ.
ಈ ಭಾಗದಲ್ಲಿ 2 ಅಂಗನವಾಡಿ ಮತ್ತೆ 1 ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬರುತ್ತೆ. 2 ಅಂಗನವಾಡಿಯಲ್ಲಿ 1 ಅಂಗನವಾಡಿ ಕಲ್ಲಕ್ಕಿಯಲ್ಲಿ ಚೆನ್ನಾಗಿದೆ, ಮತ್ತೆ 1 ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಾಟಕನನ್ನು ಬಹಳ ಅತ್ಯುತ್ತಮ ಮೇಲ್ದರ್ಜೆಗೆ ಏರಿಸಿದೀವಿ. ಅಲ್ಲಿರುವಂತ ವ್ಯವಸ್ಥೆ, ಮೂಲಭೂತ ಸೌಕರ್ಯ, ಮೇ ಬಿ ಡಿಸ್ಟಿಕ್ ಅಲ್ಲೇ ಶೌಚಾಲಯ, ಸೌಲಭ್ಯ ಮತ್ತೆ ಕ್ರೀಡಾಂಗಣ ಅಥವಾ ಇದು ಏನು ಗಾರ್ಡನ್ ಎಲ್ಲ ಮಾಡಿದೀವಿ ಸರ್. ಕಾಂಪೌಂಡ್ ಶೌಚಾಲಯ ಹೆಂಗಿದೆ ಅಂದ್ರೆ ನಮ್ಮ ಡಿಸ್ಟಿಕ್ ಅಲ್ಲೇ ಬಹುಶಃ ವಾಟಕನ್ ಶಾಲೆಯಲ್ಲಿ ಇರುವಂತಹ ಶೌಚಾಲಯ ಇಲ್ಲ. ಹೈಟೆಕ್ ಮಾಡಿದ್ವಿ 5 ಶೌಚಾಲಯನ. ಒಂದ್ಸಲ ಮೇಲಧಿಕಾರಿಗಳು ಜಿಲ್ಲೆಯಿಂದ ಬಂದಿದ್ರು, ಅವ್ರು ನೋಡ್ಬಿಟ್ಟು ಬಹಳ ಖುಷಿ ಪಟ್ರು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದೀವಿ. ಒಂದು ದೊಡ್ಡವರ ಮನೆಯಲ್ಲಿ ಹೇಗಿರುತ್ತೆ ಈ ಶೌಚಾಲಯ, ಆ ರೀತಿ ಅದು ಮಾಡಿಕೊಟ್ಟಿದೀವಿ. ಅದು ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿದೀವಿ. ಅದೇ ರೀತಿ ಇನ್ನೊಂದು ನಮ್ದು ಬಹಳ, ಇಲ್ಲಿ ಒಂದು ನಮ್ಮ ಅಂಗನವಾಡಿ, ನಾವು ಈಗ ಏನಿದ್ದೀವಿ ದರ್ಬಾರ್ಪೇಟೆಯಲ್ಲಿ ಬಹಳ ಪ್ರಯತ್ನ ಪಡ್ತಿದೀವಿ ಸರ್ ತುಂಬಾ ವರ್ಷದಿಂದ. ಅಂಗನವಾಡಿ ಏನಾಗಿದೆ ಅಂದ್ರೆ ಒಂದು 22 ಕುಂಟೆ ಸರ್ಕಾರದಿಂದ ನಮಗೆ ಮಾನ್ಯ AC ಸಾಹೇಬ್ರು 22 ಕುಂಟೆ ಸಮಾಜ ಕಲ್ಯಾಣ ಇಲಾಖೆಗೆ ಮಾಡಿಕೊಟ್ಟಿದ್ದಾರೆ. ಪಾಣಿಯಲ್ಲೂ ಸಹ ಬಂದಿದೆ. ಒಂದು 10 ರಿಂದ 12 ಚಿಕ್ಕ ಪುಟಾಣಿ ಮಕ್ಕಳು ಇಲ್ಲಿ ಬಾಡಿಗೆ ಅಂಗನವಾಡಿಯಲ್ಲಿ ಓದ್ತಾ ಇದ್ದಾರೆ. ಶಿಥಿಲಗೊಂಡಿದೆ ಕಟ್ಟಡ. ಅದನ್ನ ಯಾರು ಇಲ್ಲಿ ತಂದೆ ತಾಯಿಗಳು ಕಳ್ಸಕ್ಕೂ ಭಯ ಪಡ್ತಿದಾರ, ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ. ಆದ್ರೆ ಏನಾಗಿದೆ ಅಂದ್ರೆ ಅದೊಂದು 22 ಕುಂಟೆಯಲ್ಲಿ ಒಂದು ಪ್ರಭಾವಿ ವ್ಯಕ್ತಿದು ಸ್ವಲ್ಪ ಒಂದು 30 ರಿಂದ 40 ಅಂದ್ರೆ 30-40 ಜಾಗ ಅವ್ರದಿದೆ. ಅವರ ಒತ್ತಡಕ್ಕೆ ಮಣಿದು ಕೆಲವು ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿರಂತ ಮರಗಳನ್ನ ತೆರವುಗೊಳಿಸ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದಾರೆ. ಈಗಾಗಲೇ ಅದಕ್ಕೆ ನಮಗೆ ಮಾಜಿ ಶಾಸಕರು ಸುಮಾರು 7 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ರು. ನಾವು ಗ್ರಾಮ ಪಂಚಾಯತ್ ಇದರಿಂದ 5 ಲಕ್ಷ ಕೊಟ್ಟು 12 ಲಕ್ಷ ರೂಪಾಯಿ ಇಟ್ಟಿದ್ದೀವಿ. ಆದ್ರೆ ಏನಾಗಿದೆ ಅಂದ್ರೆ ಅನುದಾನ ಸದುಪಯೋಗ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ಜಾಗದ ಕಂಪ್ಲೀಟ್ ನಮ್ಗೆ ತೆರವುಗೊಳಿಸ್ಲಿಕ್ಕೆ ಆಗ್ತಿಲ್ಲ. ಬಹಳಷ್ಟು ಸಲ ನಾವು ತಹಸೀಲ್ದಾರ್ನ ಮೀಟ್ ಮಾಡಿದೀವಿ. ಈಗಿರುವ ಮಾನ್ಯ ಶಾಸಕರು ನಯನ ಮೇಡಮ್ ಅವ್ರನ್ನು ಸಹ ನಾವು ರಿಕ್ವೆಸ್ಟ್ ಮಾಡಿದೀವಿ. ಅವರು ಸಹ ಒಂದು ಉತ್ತಮ ಸ್ಪಂದನೆ ಕೊಟ್ಟಿದ್ದಾರೆ. ಖಂಡಿತ ನಾವು ಅದನ್ನ ಮಾಡ್ಕೊಡ್ತೀವಿ ಅಂತ. ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ಒಂದು ಉತ್ತಮವಾದ ಅಂಗನವಾಡಿ ಮಾಡ್ತೀವಿ ಸರ್. ಹಾಗೆ ಭಾರತೀಯ ಜನತಾ ಪಕ್ಷದ ಬಾಳೂರು ಹೋಬಳಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ ಮತ್ತು ಬಿಜೆಪಿ ಕಾರ್ಯಕರ್ತರು ಆಗಿದ್ದೀರಿ. ಮುಂದಿನ ಬರುವ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಒಂದು ಅನಿಸಿಕೆ? ಬಹುಶಃ ಮುಂದೆ ಬರುವಂತ ಲೋಕಸಭೆ ಚುನಾವಣೆ ಜನಸಾಮಾನ್ಯರಿಗೆಲ್ಲ, ನಮ್ಮಂತ ಜನಸಾಮಾನ್ಯರಿಗೆಲ್ಲ ಒಂದೇ ಇರುತ್ತೆ. ಖಂಡಿತವಾಗ್ಲೂ ಮೋದಿಜಿ ಜೊತೆ ನಾವು ಇರಬೇಕು ಅನ್ನೋದೊಂದು ಭಾವನೆ. ಹಾಗೆ ಒಂದು ಕಾಂಗ್ರೆಸ್ ಪಕ್ಷದ 4 ಭಾಗ್ಯಗಳಿದೆ, ಅದು ದೊಡ್ಡ ಒಂದು ಹೊಡೆತ ಕೊಡುತ್ತೆ ಲೋಕಸಭೆಗೆ. ನನ್ನ ಅನಿಸಿಕೆ ಪ್ರಕಾರ ಚಾನ್ಸಸ್ ಕಡಿಮೆ ಇದೆ ಸರ್. ಯಾಕಂದ್ರೆ ರಾಜ್ಯದ್ದು ಚುನಾವಣೆನೇ ಬೇರೆ, ಕೇಂದ್ರ ಚುನಾವಣೆನೇ ಬೇರೆ. ಕೆಲವೊಂದು ವಿಚಾರ ನೋಡಿದಾಗ ಈ 4 ಭಾಗ್ಯಗಳು ಕೇಂದ್ರದ ಚುನಾವಣೆಗೆ ಯಾವುದೇ ರೀತಿಯ ದೊಡ್ಡ ಹೊಡೆತ ಕೊಡಲ್ಲ. ಮೋದಿಜಿ ಅವರ ಮುಖಾಂತರ 100% ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಮರಳಿ ಕೇಂದ್ರ ಸರ್ಕಾರದಲ್ಲಿ ಬರೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅನ್ಸುತ್ತೆ. ಹಾಗೆ ನಿಮ್ಮ ಒಂದು ರಾಜಕೀಯ ಈ ಒಂದು ಜನಸ್ಪಂದನೆ ಮತ್ತೆ ರಾಜಕೀಯವಾಗಿ ಬಂದ್ರೆ ನಿಮಗೆ ಗುರು ಅಂತ ಯಾರಿಗೆ ಹೇಳಕ್ ಇಷ್ಟಪಡ್ತೀರಾ? ನಿಜವಾಗ್ಲೂ ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅನ್ನಲಿಕ್ಕೆ ಮುಖ್ಯವಾಗಿ ನಮ್ಮಲ್ಲಿ BM ಭರತ್ ಅಂತ ಇದ್ದಾರೆ. ಜೊತೆಗೆ ನನ್ನ ನೆಚ್ಚಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ BB ಮಂಜುನಾಥ್, ಮತ್ತೆ ಇಲ್ಲಿ ನಮ್ಮ ಸ್ಥಳೀಯರಾದ ನನ್ನ ಎಲ್ಲ ಕಷ್ಟ ಸುಖಕ್ಕೆ ಬೆನ್ನೆಲುಬಾಗಿರುವಂತಹ ಮೋಹನ್ ಧರ್ಮಶಾಸ್ತ್ರ ಎಂಟರ್ಪ್ರೈಸಸ್ ಅವರು, ಹಾಗೆ ಈ ಊರಿನ ಎಲ್ಲ ಗಣ್ಯರು, ಅವ್ರನ್ನ ನಾನು ಬಿಡ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಒಳ್ಳೆ ಸ್ಥಾನದಲ್ಲಿದ್ದೀವಿ. ಅದಕ್ಕಿಂತನೂ ಮಿಗಿಲಾಗಿ ನನ್ನ ಪ್ರತಿ ಹೆಜ್ಜೆಗೂ ನನ್ನ ಏಳಿಗೆಗಾಗಿ ನನ್ನ ಬೆನ್ನೆಲುಬಾಗಿ ನಿಂತಿರುವ ನನ್ನ ಸ್ನೇಹಿತರು, ಯಾವುದೇ ಕಷ್ಟ ಕಾರ್ಪಣ್ಯ ಆಗ್ಲಿ ಏನೇ ಆದ್ರೂ ರಾತ್ರಿ ಆಗ್ಲಿ ಅನ್ನೋದೇ ನನ್ನ ಬೆನ್ನೆಲುಬಾಗಿದ್ದಾರೆ. ಅವರೆಲ್ಲರಿಗೂ ನಾನು ನಿಜವಾಗ್ಲೂ ಗುರುವಿನ ಸ್ಥಾನನೇ ಕೊಡ್ತೀನಿ. ಗ್ರೇಟ್. ಹಾಗೆ ಮನೋಜ್ ಕುಮಾರ್ ಅವರೇ, ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಒಂದು ನಿವೇಶನದ ಬಗ್ಗೆ ಜನಗಳಿಂದ ಕೇಳಿದ್ದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಒಳ್ಳೆ ವಿಷಯ ಸರ್. ಯಾಕಂದ್ರೆ ನಾವು ಒಂದು 50 ವರ್ಷಗಳಿಂದ ಇನ್ನೂ ಮನೆ ಇಲ್ಲದೆ ಈ ಏನು ಎಸ್ಟೇಟ್ ಮಾಲೀಕರ ಕ್ವಾರ್ಟರ್ಸ್ ನಲ್ಲೇ ವಾಸವಾಗಿದ್ದಾರೆ. ಅವ್ರಿಗೆ ಇಲ್ಲಿವರೆಗೂ ಮನೆ ಕೊಡಿಸುವಂತ ಭಾಗ್ಯ ಯಾರಿಗೂ ಬರಲಿಲ್ಲ. ಹಿಂದೆ ಪ್ರಯತ್ನ ಪಟ್ಟಿದ್ರೆ ಆಗೋಗುದಿತ್ತೇನೋ, ಪ್ರಯತ್ನ ಪಡ್ಲಿಲ್ವಾ ಅಥವಾ ಅದ್ರ ಹಿಂದೆ ಬಗ್ಗೆ ನಾವು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನಾವು ಸತತ ಗೆದ್ದು ಏನು 3 ವರ್ಷ ಆಗ್ತಾ ಬಂತು. ಆ 3 ವರ್ಷದಿಂದ ಪ್ರತಿ ಸಲನೂ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಆಗಿರ್ಬೋದು, ಶಾಸಕರ ಬಳಿ ಆಗಿರ್ಬೋದು ತುಂಬಾ ಸಲ ಹೋಗಿದ್ದೀವಿ. ಏನು ಸರ್ವೆ ನಂಬರ್ 230, ಸರ್ವೆ ನಂಬರ್ 28 ಮತ್ತೆ ಸರ್ವೆ ನಂಬರ್ 40ರಲ್ಲಿ ಗೌರ್ಮೆಂಟ್ ಜಾಗ, ಗೋಹಮಾಳ ಜಾಗ ಇದೆ. ಇದನ್ನ ಈ ನಿರ್ಗತಿತ ಅಂದ್ರೆ ಯಾರಿಗೆ ವಸತಿ ಇಲ್ಲ, ನಿವೇಶನ ರೈತರಿಗೆ ಮಾಡಿಕೊಡ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ದೀವಿ. ಆ ಪ್ರಯತ್ನದ ಫಲವಾಗಿ ಈಗ ಸರ್ವೆ ನಂಬರ್ 230ರಲ್ಲಿ ಸುಮಾರು 3 ಎಕರೆಯಷ್ಟು ಜಾಗ ಕೊನೆ ಹಂತದಲ್ಲಿದೆ. ಅಂದ್ರೆ ಫಾರೆಸ್ಟ್ ಇಲಾಖೆ ಒಪಿನಿಯನ್ಗೆ ಹೋಗಿದೆ. ಅಲ್ಲಿ ಅವ್ರಿಗಾಗ್ಲೇ ಮರಗೆಲ್ಲ ನಂಬರ್ ಹಾಕಿದ್ದಾರೆ. ಅವ್ರದ್ದು
ಅಲ್ಲಿಂದ ಒಪಿನಿಯನ್ ಎ ಸಿ ಸಾಹೇಬ್ರಿಂದ ಮಾನ್ಯ SF ಸಾಹೇಬ್ರಿಂದ ಜಿಲ್ಲಾಧಿಕಾರಿ ಬಳಿಗೆ ಹೋಗಿ ಅಲ್ಲಿ ಪಾಣಿಯಾಗಿ ಬಂದ್ಬಿಟ್ರೆ 50 ವರ್ಷಗಳ ಕನಸು ನೆನಸಾಗುವ ದಿನ ಬಹಳ ಹತ್ರ ಬರ್ತಿದೆ. ಯಾಕಂದ್ರೆ ಆದಷ್ಟು ನಾವು ಅಲ್ಲಿಗೆ ಮೂಲ ಸೌಕರ್ಯನ ಈಗಾಗಲೇ ಒದಗಿಸಿದ್ವಿ. ಅಲ್ಲಿಗೆ ಎಷ್ಟು ಮನೆ ಆಗ್ಬೋದು? ಸುಮಾರು 50ಕ್ಕಿಂತ ಹೆಚ್ಚು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ. 50ಕ್ಕಿಂತ ಹೆಚ್ಚು ಮನೆಗಳು ಇಲ್ಲಿ ಇರುವಂತದ್ದು. ಟೋಟಲ್ ನಮಗೊಂದು 200ಕ್ಕಿಂತ ಹೆಚ್ಚು ನಿವೇಶನ ಬೇಕಾಗುತ್ತೆ ಸರ್. ಈಗ ನಾವು ಏನು ಆ 3 ಎಕರೆಯಲ್ಲಿ ನನ್ನ ಪ್ರಕಾರ ಒಂದು 50 ಮನೆಗಳನ್ನ ಕಟ್ಟಿಕೊಡುವಷ್ಟು ಸ್ಥಳ ಇದೆ. ಅಲ್ಲಿಗೆ ಈಗಾಗಲೇ ರಸ್ತೆ ವ್ಯವಸ್ಥೆ ಮಾಡಿದ್ದೀವಿ. ಈ ಮಾನ್ಯ ಪ್ರಧಾನಮಂತ್ರಿಗಳ ಜಲ್ ಜೀವನ್ ಒಂದು ಯೋಜನೆಯಿಂದ ಅಲ್ಲಿವರೆಗೆ ಪೈಪ್ಲೈನ್ ಮಾಡಿದ್ದೀವಿ. ಇನ್ನು ಅದೇ ಆ ಮನೆ ನಿವೇಶನಕ್ಕೆ ಒಂದು ಸರ್ಕಾರದಿಂದ ಪಾಣಿ ಬಂದ್ಬಿಟ್ರೆ ಕೊನೆಯದಾಗಿ ಅದು ಆ ಆಸೆನೂ ಒಂದು ಈಡೇರುತ್ತೆ. ಜನಗಳಿಗೆ ನಮ್ದೊಂದು ಋಣ ತೀರಿಸುವಂತ ಭಾಗ್ಯ ನಮ್ಗೆ ಸಿಗುತ್ತೆ ಅಂತ ಒಂದು ಬಹಳ ಪ್ರಯತ್ನ ಪಡ್ತಿದ್ದೀವಿ ಸರ್. ಖಂಡಿತ ಶೀಘ್ರದಲ್ಲಿ ಅವರಿಗೆಲ್ಲರಿಗೂ ಒಂದು ಒಳ್ಳೆ ನ್ಯೂಸ್ ಸಿಗ್ಬೋದು. ಹಾಗೆ ಒಂದು ಹೊಸ ಪೀಳಿಗೆಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರ ತಾವು? ಹೊಸ ಪೀಳಿಗೆಗೋಸ್ಕರ ಮುಂದಿನ ಭವಿಷ್ಯ ಉಜ್ವಲ ಆಗ್ಬೇಕಂದ್ರೆ ಸರ್ ಏನು ಶಿಕ್ಷಣನೇ ಮುಖ್ಯ. ಶಿಕ್ಷಣ ಒಂದಿದ್ರೆ ದೇಶದ ಮನಸ್ಸು ಏನು ಬೇಕಾದ್ರೂ ಸಾಧಿಸ್ಬೋದು. ಅದಕ್ಕೆ ನನ್ನೊಂದು ಚಿಕ್ಕ, ಈಗ ನಾವು ಇವತ್ತೇನಾದ್ರೂ ಚೆನ್ನಾಗಿ ಓದಿ ಎಜುಕೇಶನ್ ಮಾಡಿದ್ರೆ ಇನ್ನೂ ಏನೋ ದೊಡ್ಡ ಸ್ಥಾನಕ್ಕೆ ಬೆಳಿಬೋದಿತ್ತು ಅನ್ನೋ ಅನ್ಸುತ್ತೆ. ಅದಕ್ಕಾಗಿ ನನ್ನ ಮಕ್ಕಳಿಗೆ ಒಂದು ವಿನಮ್ರವಾಗಿ, ನಮ್ಗೆ ಅವಕಾಶ ಆಗ್ಲಿಲ್ಲ, ದಯವಿಟ್ಟು ತಾವುಗಳು ಯಾವುದೇ ಏನೇ ಕೆಲಸ ಕಾರ್ಯಗಳು ಬರಲಿ, ಏನೇ ಬಡತನ ಇರಲಿ, ಓದೋದನ್ನ ಬಿಡಬೇಡಿ, ಚೆನ್ನಾಗಿ ಓದಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಶಿಕ್ಷಣ ಒಂದೇ ಮೂಲ ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ನಿಮ್ಮ ಒಂದು ಗ್ರಾಮದ ಜನತೆಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಗ್ರಾಮ ಜನತೆಗೆ ಹೇಳುವಷ್ಟು ದೊಡ್ಡವ್ರು ನಾವಲ್ಲ ಸರ್. ಯಾಕಂದ್ರೆ ಇವತ್ತು ನನ್ನ ಏನಾದ್ರೂ ಯಾರಾದ್ರೂ ಸ್ವಲ್ಪ ಗುರುತಿಸಿ ಮಾತಾಡ್ತಿದ್ದಾರೆ ಅಂದ್ರೆ ನನ್ನ ಗ್ರಾಮದವರೇ ಕಾರಣ. ನಾನು ಇವತ್ತು ನಿಜವಾಗ್ಲೂ ಈ ರೀತಿ ಆಗ್ಲಿಕ್ಕೆ ಕಾರಣ ಈ ಗ್ರಾಮಸ್ಥರು, ನನ್ನ ಗ್ರಾಮದ ಜನತೆ. ನಿಜವಾಗ್ಲೂ ಅವ್ರಿಗೆ ನಾನು ತುಂಬು ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ಜೀವನದಲ್ಲಿ ಅವರು ಕೊಟ್ಟಂತಹ ಈ ಒಂದು ಸ್ಥಾನವನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಗ್ರೇಟ್. ಖಂಡಿತವಾಗಿ ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟಿವರ್ ಪೊಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ನಮಸ್ತೆ. ವೀಕ್ಷಕರು ಕೇಳಿದ್ರಲ್ಲ, ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಬಾಳೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಭಾರತೀಯ ಜನತಾ ಪಕ್ಷದ ಬಾಳೂರು ಹೋಬಳಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬಾಳೂರು ಹೋಬಳಿ ಬಿಲ್ಲವ ಸಂಘದ ಹಾಲಿ ಅಧ್ಯಕ್ಷರು ಹಾಗೂ ಬಿಲ್ಲವ ಸಂಘದ ತಾಲೂಕು ಕೋರ್ ಕಮಿಟಿಯ ಸದಸ್ಯರು ಹಾಗೂ ಶ್ರೀ ಕಾಳನಾಥೇಶ್ವರ ದೇವಸ್ಥಾನದ ಸದಸ್ಯರು ಹಾಗೂ ವಿದ್ಯಾಗಣಪತಿ ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಸದಸ್ಯರು ಆಗಿರ್ತಕ್ಕಂತಹ ಶ್ರೀಯುತ ಮನೋಜ್ ಕುಮಾರ್ ಜಿ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟಿವರ್ ಪೊಲಿಟಿಷಿಯನ್. ಧನ್ಯವಾದಗಳು.